ಚಾಮರಾಜನಗರದಲ್ಲಿ ಕಳ್ಳ ಬೇಟೆ ತಡೆ ಶಿಬಿರ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಹೊಳೆಮುರಿದಟ್ಟಿ ಕ್ಯಾಂಪ್ಗೆ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹೊಳೆಮುರಿದಟ್ಟಿ ಕ್ಯಾಂಪ್ಗೆ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿರುವಂತಕ್ಕದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಘಟನೆ ಸಂಬಂಧ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದೆ. ಅರಣ್ಯದ ಬೇರೆ ಬೇರೆ ಶಿಬಿರಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಚಾಮರಾಜನಗರದಲ್ಲಿ ಕಳ್ಳಬೇಟೆ ತಡೆ ಶಿಬಿರ ಸ್ಫೋಟ ಕೇಸು ಸಂಬಂಧಪಟ್ಟಂತೆ ಇದೀಗ ಹೊಳೆಮುರಿದಟ್ಟಿ ಕ್ಯಾಂಪ್ಗೆ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತಕ್ಕದ್ದು. ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಸಂಬಂಧ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರ ತನಿಖೆ ಕೂಡ ಇದೀಗ ಚುರುಕುಗೊಂಡಿರುವಂತಕ್ಕದ್ದು. ಅರಣ್ಯದ ಬೇರೆ ಬೇರೆ ಶಿಬಿರಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಅಧಿಕಾರಿ ಮುಂದೆ ಹೇಳಿಕೆ ದಾಖಲಿಸುತ್ತಾನ ಮಹಿಮಾ ದಾಸ್ ಅಂತ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಪ್ರಕರಣದ ಹೈ ವಿಟ್ನೆಸ್ ಆಗಿರುವ ಮಹಿಮಾ ದಾಸ್, 3 ಜನರ ಜೊತೆಗೆ ಹೋಗಿದ್ದ ಮಹಿಮಾ ದಾಸ್ ತನಿಖಾ ಅಧಿಕಾರಿಗೆ ಘಟನಾ ವಿವರ ದಾಖಲಿಸುವಂತಹ ಸಾಧ್ಯತೆಗಿದೆ. ಅರಣ್ಯಕ್ಕೆ ಹೋಗಿದ್ಯಾಕೆ, ಶೂಟೌಟ್ ವೇಳೆ ಏನಾಯ್ತು ಅನ್ನುವ ಮಾಹಿತಿ ನೀಡುವಂತಹ ಸಾಧ್ಯತೆಗಿದೆ. ಮಹಿಮಾ ದಾಸ್ರನ್ನು ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಪೊಲೀಸರ ಕಣ್ಗಾವಲಿನಲ್ಲೇ ಇದ್ದಾರಾ ಮಹಿಮಾ ದಾಸ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಹಾಗಾಗಿ ಇವತ್ತು ಪ್ರತ್ಯೇಕವಾಗಿ ಹೇಳಿಕೆ ದಾಖಲಾಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಹದ್ದು. ಯಾಕಂದ್ರೆ ಪ್ರಕರಣದ ಹೈ ವಿಟ್ನೆಸ್ ಆಗಿರುವಂತಹದ್ದು ಮಹಿಮಾ ದಾಸ್. ಹಾಗಾಗಿ ಅವರ ಹೇಳಿಕೆ ಇವತ್ತು ದಾಖಲಾಗುತ್ತಾ, ತನಿಖಾ ಅಧಿಕಾರಿಗೆ ಘಟನಾ ವಿವರ ಬಗ್ಗೆ ಮಾಹಿತಿ ನೀಡ್ತಾರಾ, ಅರಣ್ಯಕ್ಕೆ ಹೋಗಿದ್ಯಾಕೆ, ಶೂಟೌಟ್ ವೇಳೆ ಏನಾಯಿತು ಎನ್ನುವ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಮಹಿಮಾ ದಾಸ್ರನ್ನು ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖಾ ಅಧಿಕಾರಿ ಮುಂದೆ ಹೇಳಿಕೆ ದಾಖಲಾಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಕ್ಕದ್ದು. ಯಾಕೆಂದ್ರೆ ಪ್ರಕರಣದ ಹೈ ವಿಟ್ನೆಸ್ ಆಗಿದ್ದಾರೆ ಮಹಿಮಾ ದಾಸ್. ಹಾಗಾಗಿ ಒಂದು ರೀತಿಯಾಗಿ ಇವತ್ತು ಹೇಳಿಕೆ ದಾಖಲಾಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಕ್ಕದ್ದು. 3 ಜನರ ಜೊತೆ ಮಹಿಮಾ ದಾಸ್ ಹೋಗಿದ್ರು. ಈ ಬಗ್ಗೆ ಘಟನೆಯಲ್ಲಿ ಏನೇನ್ ಆಯ್ತು, ಅರಣ್ಯಕ್ಕೆ ಹೋಗಿದ್ಯಾಕೆ, ಶೂಟೌಟ್ ವೇಳೆ ಏನಾಯ್ತು ಅಂತ ಮಾಹಿತಿ ನೀಡುವಂತಹ ಸಾಧ್ಯತೆಗಿದೆ. ಮಹಿಮಾ ದಾಸ್ ಅವರನ್ನು ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಇಂದು ಮಹಿಮಾ ದಾಸ್ ಪ್ರತ್ಯೇಕವಾಗಿ ಹೇಳಿಕೆ ದಾಖಲಿಸಿಕೊಳ್ತಾರಾ ತನಿಖಾ ಅಧಿಕಾರಿ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ.